ನಮಸ್ಕಾರ. ನಾವಿವತ್ತಿದ್ದೀವಿ ಮೇಘಾಲಯದಲ್ಲಿ ಇರೋವಂಥ ಕ್ರಾಂಗ್ಶುರಿ ವಾಟರ್ ಫಾಲ್ಸ್ ಹತ್ರ. ಇಲ್ಲಿಂದ ಹೋಗೋಣ, ನೋಡೋಣ ಈ ವಾಟರ್ ಫಾಲ್ಸ್ ಹೇಗಿದೆ ಅಂತ, ನಾರ್ಮಲ್ ಆಗಿದೆಯಾ ಅಥವಾ ಇದೇ ಡಿಫ್ರೆಂಟ್ ಆಗಿದೆಯಾ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ಸ್ವಲ್ಪ ಟ್ರೆಕ್ ಕೂಡ ಇದೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಈ ಥರ ಕಾಣುತ್ತೆ ಅಂತ ಹಾಕಿದ್ದಾರೆ, ಕ್ರಾಂಗ್ಶುರಿ ವಾಟರ್ ಫಾಲ್ಸ್ ಅಂತ. ಬನ್ನಿ ಇವಾಗ ಹೋಗೋಣ. ಸೊ ಇಂಡಿಯಾದಲ್ಲಿ ಅತಿ ಹೆಚ್ಚು ಮಳೆ ಆಗೋ ಪ್ರದೇಶ ಚಿರಾಪುಂಜಿ. ಈ ಚಿರಾಪುಂಜಿಗೆ ನಾವು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ದೂರ ಇದ್ದೀವಿ. ಆದ್ದರಿಂದ ಇಲ್ಲಿ ತುಂಬ ಮಳೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ರೋಡ್ಗಳು ಎಸ್ಪೆಷಲಿ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಅಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ತುಂಬ ಮಳೆ ಆಗುತ್ತೆ. ಅದರಿಂದಾಗಿ ರೋಡು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಾವು ನಡ್ಕೊಂಡು ಕೆಳಗಡೆ ಹೋಗೋಣ, ನೋಡೋಣ ಹೇಗಿದೆ ಈ ಪ್ಲೇಸ್ಗಳೆಲ್ಲ ಅಂತ. ಸೊ ತುಂಬ ನಾವು ಇಲ್ಲಿ ಹಿಂದೆಲ್ಲ ನೋಡ್ಬೋದು, ಕಲ್ಲುಗಳೆಲ್ಲ ಬಿದ್ದಿರೋವಂಥದ್ದು, ಇದಾಗಿರೋವಂಥದ್ದು. ಏಕೆಂದರೆ ಅಷ್ಟು ಮಳೆ ಇರಬೇಕಾದ್ರೆ ಆಲ್ಮೋಸ್ಟ್ ಇಂಪಾಸಿಬಲ್. ಮತ್ತು ಇಲ್ಲಿ ಆಲ್ಮೋಸ್ಟ್ ಒಂದು 5 ಗಂಟೆಗೆ ಕತ್ಲಾಗ್ಬಿಡುತ್ತೆ. ಇವಾಗಲೇ 4 ಗಂಟೆ, ಇನ್ನೂ ಸೂರ್ಯ ಮೇಲೆ ಇದ್ದಾನೆ. ಇನ್ನೂ ಸ್ವಲ್ಪ ಆಗ್ತಾ ಇದ್ದಂಗೆ ಆಗಲೇ ಕತ್ಲಾಗ್ಬಿಡುತ್ತೆ. ಅದೇ ಥರ ನಮಗೆ ಫೀಲ್ ಆಯಿತು. ನಾವು ಬಂದ ತಕ್ಷಣ, ನಾವು ಬಂದಿದ್ದು 5 o'clock, ಆಲ್ಮೋಸ್ಟ್ ನೈಟ್ ಆಗೋಯ್ತು. ಬೆಳಗ್ಗೆ ಮತ್ತೆ 5 ಗಂಟೆಗೆ ಆಗಲೇ ಬೆಳಕಾಗ್ಬಿಟ್ಟಿರುತ್ತೆ. ಬ್ಯೂಟಿಫುಲ್. ಆಗಲೇ ಫಾಲ್ಸ್ ಸೌಂಡು ಕೇಳಿಸ್ತಾ ಇದೆ ನಮಗೆ. ಹೋಗೋಣ. ಸೊ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ. ಬ್ಯೂಟಿಫುಲ್. ಇಲ್ಲಿಂದ ಕೂತ್ಕೊಂಡು ನೋಡ್ಬೋದು ಹೇಗಿದೆ ಇದೆಲ್ಲ ಅಂತ. ಅಲ್ಲಿ ಇದೆ, ನೀವು ನೋಡ್ಬೋದು. ತುಂಬ ಕೆಳಗಡೆ ಇದೆ ಅದು. ಇಲ್ಲಿಂದ ಕಾಣೋದಿಲ್ಲ, ಅಷ್ಟು ಕೆಳಗಡೆ ಇದೆ. ಸೊ ಈಗಾಗಲೇ ಸೂರ್ಯ ಮುಳುಗ್ತಾ ಇದ್ದಾನೆ. ಬನ್ನಿ ಕೆಳಗಡೆ ಹೋಗೋಣ. ತುಂಬ ಸ್ಟೀಪ್ ಆಗಿದೆ. ಫಿಟ್ನೆಸ್ ಟೆಸ್ಟ್ ಮಾಡಿಸುತ್ತೆ ಅನಿಸುತ್ತೆ ಇವತ್ತು ನಮಗೆ. ಇಲ್ಲಿ ಏನು ಲೋಕಲ್ಸ್ ಇದ್ದಾರೆ, ಅವರು ಕೂಡ ಇಲ್ಲಿ ಜಾಸ್ತಿ ಬಂದು ಈಗ ಪ್ಲೇಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಆ ಕ್ಯೂರಿಯಾಸಿಟಿ ಕೂಡ ಇದೆ, ಈ ಪ್ಲೇಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ. ಹಲೋ, ಸೇ ಹಲೋ. ಸೊ ಅಲ್ಲಿ ತುಂಬ ಫನ್ನಿ ಆಗಿರ್ತಾರೆ ಮತ್ತು ತುಂಬ ಹೆಲ್ಪ್ಫುಲ್ ಕೂಡ ಅವರು. ಯಾವುದು ಅಷ್ಟು ಇಶ್ಯೂ ಆಗಿಲ್ಲ, ನಾವಿಲ್ಲಿ ಬಂದಾಗಿಂದ ಯಾವುದೇ ರೀತಿ ಇಶ್ಯೂಗಳು ಆಗಿಲ್ಲ ಇಲ್ಲಿ. ಗುಡ್. ಈಗ ಟೂರಿಸಮ್ ಕೂಡ ಬೆಳೀತಾ ಇದೆ ಇವಾಗ. ಯಾಕೆಂದರೆ ಅಸ್ಸಾಮಲ್ಲಿ ಇನ್ನೊಂದು ಏರ್ಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಗೌಹಾಟಿ ಏರ್ಪೋರ್ಟ್ ಏನಿದೆ ಇವಾಗ, ಅದು ತುಂಬ ಚಿಕ್ಕದಾಯಿತು, ಮ್ಯಾನೇಜ್ ಮಾಡೋಕ್ಕಾಗ್ತಲ್ಲ ಅಂತ ಒಂದು ದೊಡ್ಡ ಏರ್ಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಸೊ ಅದರಿಂದಾಗಿ ಏರ್ಪೋರ್ಟ್ ಆದಮೇಲೆ ಮೇ ಬಿ ಇನ್ನೂ ಟೂರಿಸಮ್ ಜಾಸ್ತಿ ಆಗ್ಬೋದು ಚಾನ್ಸಸ್ ಇದೆ. ಇಲ್ಲಿ ನೀವು ಯಾರು ಯಂಗ್ಸ್ಟರ್ಸ್ ಇರ್ಬೋದು, ಹಳಬ್ರಿರ್ಬೋದು, ಯಾರೇ ಇದ್ದರೂ ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಳ್ತಾರೆ ಇಲ್ಲಿ. ಆದರೆ ಅದು ನಾರ್ಮಲ್ಲು, ಎಲ್ಲರೂ ಪ್ರತಿಯೊಬ್ಬರು ಎಲೆ ಅಡಿಕೆ ಹಾಕ್ಕೊಳ್ತಾರೆ. ನಾವು ಅಲ್ಲಿ ಬರೀ ವಯಸ್ಸಾಗಿರೋರು ಎಲೆ ಅಡಿಕೆ ಹಾಕ್ತಾರೆ, ಆ ಥರ ಏನಿಲ್ಲ. ಇದೊಂಥರ ಇಲ್ಲಿ ಇವರು ಡ್ರಗ್, ಅದು ಲೋಕಲ್ ಡ್ರಗ್. ಎಲೆ ಅಡಿಕೆ ಎಲ್ಲ ಕಡೆ ಹಾಕ್ಕೊಂಡು ಇದು ಮಾಡ್ತಾ ಇರ್ತಾರೆ.
ನೀವೇನಾದರೂ ಸರ್ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಫಸ್ಟು ವೆಯ್ಟ್ ಮಾಡಿಬಿಟ್ಟು ಬುಕ್ಕನ್ನು ಹೋಗಿದ್ದಾರೆ ಹೋಗೋದ್ಬಿಟ್ಟು ಓಹ್ ಈ ದಾರಿ ಇಲ್ಲಿಗೆ ಹೋಗು, ಲೆಫ್ಟಿಗೆ ಹೋಗು, ರೈಟ್ಗೆ ಹೋಗು ಅಂತ ಹೇಳ್ತಾರೆ. ಸೇಮ್ ಯು ಪಿ ಬಿಹಾರಲ್ಲಿ ಮತ್ತು ಅಬ್ವಿಯಸ್ಲಿ ಬೆಂಗಳೂರಲ್ಲಿ ಕೂಡ ಅಲ್ಲೇನು ನಾವು ಪಾನ್ ಪರಾಕು ಅದು ಇದು ಏನು ಹಾಕ್ಕೊಳ್ತಾರೆ. ಸೊ ಇಲ್ಲಿ ಅದರ ರಿಪ್ಲೇಸ್ಮೆಂಟು ಎಲೆ ಅಡಿಕೆ, ನ್ಯಾಚುರಲ್ಲು. ಯಾವ ಥರ ಇದೆ, ಫುಲ್ಲು ಗೋಲ್ಡನ್ ಕಲರಲ್ಲಿದೆ ಈಗ. ತುಂಬ ಕೆಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಮೇಲಕ್ಕೆ ಹತ್ತಬೇಕಾದ್ರೇ ಸ್ವಲ್ಪ ಟ್ರಿಕ್ಕಿ, ಯಾಕೆಂದರೆ ತುಂಬ ಸ್ಟೀಪಾಗಿ ನಾವು ಆಗಲೇ ನಡ್ಕೊಂಡು ಬಂದಿದ್ದೀವಿ. ಇವಾಗ ತುಂಬ ಸ್ಟೀಪಾಗಿದೆ. ಮೇಲೆ ಹತ್ಬೇಕು ಹೋದರೆ ಸ್ವಲ್ಪ ಕಷ್ಟ ಆಗಬಹುದು, ಆದರೂ ಪರವಾಗಿಲ್ಲ. ಎಲ್ಲಿ ನೋಡಿ ನನ್ನ ಹಿಂದೆ ಎಲ್ಲ ಮೆಟ್ಲುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ ಇದ್ರಕ್ಕೋಸ್ಕರ. ವಾಟರ್ಫಾಲ್ ಅಹೆಡ್, ಕೀಪ್ ಯುವರ್ ಕ್ಯಾಮರಾಸ್ ರೆಡಿ. ಇಲ್ಲಿ ಹಿಂದಿ ಇನ್ಫ್ಲೂಯೆನ್ಸ್ ಅಷ್ಟಿಲ್ಲ. ನೀವು ಯಾರನ್ನ ಮಾತಾಡ್ಸಿದ್ರು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಿಂದಿ ಇನ್ಫ್ಲೂಯೆನ್ಸು ಅಷ್ಟು ಈ ಪ್ಲೇಸ್ಗಳಲ್ಲಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಯಾವ ಥರ ಇದೆ, ಕೆಲವೊಂದು ಏನು ಫಾರ್ ಎಕ್ಸಾಂಪಲ್ಲು ಹಳ್ಳಿಗಳ ಸೆಟ್ಲ್ಮೆಂಟ್ ಏನಿದೆ ಆ ಥರ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಬುಡಕಟ್ಟುಗಳು ಜಾಸ್ತಿ ಇದ್ದಾವೆ. ಅಲ್ಲಿ ಅಲ್ಲೊಂದಷ್ಟು ಜನ ನಿಮ್ಗೆ ಕಾಡ್ತಾರೆ. ಇವಾಗಲೂ ಕೂಡ ಅವರು ಅಲ್ಲೇ ವಾಸ ಆಗಿದ್ದಾರೆ. ಅದರಿಂದಾಗಿ ಲಾರ್ಜ್ ಸೆಟಲ್ಮೆಂಟ್ ಇಲ್ಲ ಇಲ್ಲಿ, ಬುಡಕಟ್ಟು ಜನಾಂಗದ ಜನಗಳು. ಟಿಕೆಟ್ ಕೂಡ ತೊಗೋಬೇಕಂತ ಹೇಳ್ತಾ ಇದ್ದಾರೆ. 100 ರೂಪೀಸ್. ಲೈಫ್ ಜಾಕೆಟ್ 100 ರೂಪೀಸ್. ಸೊ ಇದೇ ನೋಡಿ ಕ್ರಾಂಕ್ಷುರಿ ವಾಟರ್ ಫಾಲ್ಸ್. ನಾನು ಹಿಂದೆ ಏನು ನೋಡ್ತಾ ಇದ್ದೀವಿ ಇದೇ ಕ್ರಾಂಕ್ಷುರಿ ವಾಟರ್ ಫಾಲ್ಸು. ತುಂಬ ಬ್ಯೂಟಿಫುಲ್ ಆಗಿರೋಂಥ ವಾಟರ್ ಫಾಲ್ಸು. ಇವಾಗ ಸಾಯಂಕಾಲ ಆಗಿಲ್ಲ ಅಂದರೆ ಒಳಗಡೆ ನಾವು ಇಳಿಬೋದಾಗಿತ್ತು ಲೈಫ್ ಜಾಕೆಟ್ ಹಾಕ್ಕೊಂಡು. ಒಳ್ಳೆ ಫೆಸಿಲಿಟಿ ಇದೆ ಇಲ್ಲಿ, ಅಂದರೆ ಎಲ್ಲ ಬಟ್ಟೆ ಚೇಂಜ್ ಮಾಡೋದಕ್ಕೆ ಎಲ್ಲ ರೀತಿಗೂ ಒಳ್ಳೆ ಫೆಸಿಲಿಟಿ ಇದೆ. ಆದರೆ ತುಂಬ ಚಳಿ ಇರೋದ್ರಿಂದ ನೀರಿಗೆ ಇಳಿಯೋಕ್ಕಾಗ್ತಾಯಿಲ್ಲ. ಯಾಕಂದರೆ ನೀರಿಗೆ ಇಳಿದ ತಕ್ಷಣ ಫ್ರೀಸ್ ಆಗಿಬಿಡ್ತೀವಿ, ಅಷ್ಟು ಚಳಿ ಇದೆ. ಅದರಿಂದ ಇಳಿಯೋಕ್ಕಾಗ್ತಿಲ್ಲ. ಅಂದರೆ ತುಂಬ ಚೆನ್ನಾಗಿ ಒಳಗಡೆ ಈಜಾಗ್ಬೋದಾಗಿತ್ತು. ಒಳಗಡೆ ಎಲ್ಲ ಫಿಶ್ ಏನಾದರೂ ಇದೆ ಅದನ್ನು ಕೂಡ ತೋರಿಸ್ಬೋದಾಗಿತ್ತು. ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗ್ತಾಯಿಲ್ಲ. ಬ್ಯೂಟಿಫುಲ್ ಪ್ಲೇಸ್ ಇದು, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದರೆ ಈ ಕ್ರಾಂಕ್ಷುರಿ ವಾಟರ್ ಫಾಲ್ಸು, ಮೇಘಾಲಯಕ್ಕೆ ಬಂದರೆ ಕ್ರಾಂಕ್ಷುರಿ ವಾಟರ್ ಫಾಲ್ಸ್ನ ನೋಡೋದನ್ನು ಮರಿಬೇಡಿ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಬ್ಯೂಟಿಫುಲ್. ಅಲ್ಲಿ ಮುಂದೆ ಹೋದರೆ ಇನ್ನೂ ಒಂದು ಬ್ಯೂಟಿಫುಲ್ ವ್ಯೂ ಇದೆ, ಅದನ್ನು ಕೂಡ ನೋಡೋಣ. ಬಂಡೆಯಲ್ಲಿ ಎಲ್ಲ ಕಡೆಯಿಂದ ನೀರು ಬೀಳ್ತಾ ಇದೆ, ಇಲ್ಲಿ ಜಾರೋ ಚಾನ್ಸಸ್ ಇದೆ.
ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಮೇಲಿಂದ ನಡ್ಕೊಂಡು ಬರ್ಬೋದು. ಕೆಳಗಡೆ ಬಂದರೆ ಇಲ್ಲಿ ವಾಟರ್ ಫಾಲ್ಸ್ನ ಬ್ಯಾಕ್ ಸೈಡ್ ಅಂದರೆ ಆಲ್ಮೋಸ್ಟ್ ವಾಟರ್ ಫಾಲ್ ಕೆಳಗಡೆ ಬೀಳ್ತಾ ಇರುತ್ತೆ. ಅದ್ರ ವಾಟರ್ ಫಾಲ್ಸ್ ಹಿಂದೆ ನಿಂತ್ಕೊಂಡು ನೋಡ್ಬೋದು ಹೇಗೆ ಬೀಳ್ತಾ ಇದೆ ಅಂತ. ಇಲ್ಲಿ ನೋಡಿ, ಬ್ಯೂಟಿಫುಲ್. ಇಲ್ಲಿ ವಾಟರ್ ಫಾಲ್ಸು ಏನು ಕೆಳಗಡೆ ಬೀಳ್ತಾ ಇದೆ, ಅದ್ರ ಹಿಂಭಾಗ ಇದು ನಾವಿಲ್ಲಿ ನೋಡ್ಬೋದು. ಇಲ್ಲಿಂದ ಕೂಡ ಕೆಳಗಡೆ ಕೆಲವೊಬ್ರು ಹೋಗಿ ಅಲ್ಲಿ ಮಾಡೋದಕ್ಕೆಲ್ಲ ಸಾಹಸ ಮಾಡಿರ್ತಾರೆ, ಅದು ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ಅಲ್ಲ ಕಲ್ಲುಗಳನ್ನೆಲ್ಲ ಜೋಡಿಸಿದ್ದಾರೆ, ಇಟ್ಟಿದ್ದಾರೆ. ಇಲ್ಲಿ ಒಂದು ಚೇರ್ ಹಾಕಿದ್ದಾರೆ ಕೂತ್ಕೊಳ್ಳೋದಕ್ಕೆ ಅನಿಸುತ್ತೆ. ಓಹೋ ಹೋ, ಫ್ಯಾಂಟಾಸ್ಟಿಕ್. ಬನ್ನಿ ಇವಾಗ ಮುಂದೆ ಹೋಗೋಣ. ನಾವಿವಾಗ ಕ್ರಾಂಕ್ಶಿರಿ ವಾಟರ್ ಫಾಲ್ಸ್ ಆಲ್ಮೋಸ್ಟ್ ಹತ್ರ ಇದ್ದೀವಿ. ಒಳಗಡೆ ಹೋಗೋಣ. ನಾವು ಹಿಂದೆ ವ್ಯೂ ನೋಡಿದ್ವು, ಮುಂದೆಯಿಂದ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನೋಡೋಣ. ಕೆಳಗಡೆ ಇಡೋಣ ಬನ್ನಿ. ತುಂಬ ಸ್ಟೀಪ್ ಮೆಟ್ಲುಗಳು, ತುಂಬ ಹುಷಾರಾಗಿ ಇಳಿಬೇಕಾಗತ್ತೆ. ಇಲ್ಲಿ ಮೆಟ್ಲುಗಳನ್ನೆಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ, ಯಾವುದೇ ರೀತಿ ಸ್ಕಿಡ್ ಆಗಬಾರ್ದು ಆ ಥರ ಎಲ್ಲ. ನಾವು ಕೆಳಗಡೆ ಬಂದೇ ಬಿಟ್ವಿ ಇವಾಗ. ಸೊ ನಾವು ಹೋಗಿದ್ದೀವಿ ಕ್ರಾಂಕ್ಶಿರಿ ವಾಟರ್ ಫಾಲ್ಸಲ್ಲಿ. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಸ್ಟ್ 50 ಕಿಲೋಮೀಟ್ರ್ ಶಿಲಾಂಗಿಂದ 2-3 ಅವರ್ಸ್ ಜರ್ನಿ ಆಗುತ್ತಷ್ಟೇ. ಇಲ್ಲಿಗೆ ಬಂದರೆ ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಮಾಡಬೇಕಾಗುತ್ತೆ. ತುಂಬ ಬ್ಯೂಟಿಫುಲ್ ಜಾಗ, ಕ್ರಿಸ್ಟಲ್ ಕ್ಲಿಯರ್ ವಾಟರು. ಇವಾಗ ತೋರಿಸ್ತೀನಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಮೇಘಾಲಯದಲ್ಲಿ ನೀವು ಯಾವುದೇ ಪ್ಲೇಸಿಗೆ ಹೋದರೂ ಅಷ್ಟೇ ಕ್ಲಿಯರ್ ವಾಟರ್ ಕಾಣಿಸುತ್ತೆ ನಮಗೆ. ತುಂಬ ಕಂಟ್ಯಾಮಿನೇಟೆಡ್ ವಾಟರ್ ಆಗಿಲ್ಲ ಇದು. ತುಂಬ ಚೆನ್ನಾಗಿ ಇವಾಗಲೂ ಇಟ್ಕೊಂಡಿದ್ದಾರೆ ಮತ್ತು ತುಂಬ ಕ್ಲೀನಾಗಿರೋಂಥ ಪ್ಲೇಸು. ಬನ್ನಿ ನೋಡೋಣ ಇವಾಗ ಇಲ್ಲಿಂದ ವಾಟರ್ ಫಾಲ್ಸು ಹೇಗೆ ಕಾಣುತ್ತೆ ಅಂತ. ಲೆಟ್ಸ್ ಗೋ. ನೀವು ನೀರು ನೋಡಿ, ಯಾವುದೇ ರೀತಿ ಕೊಳೆ ಇಲ್ಲ ಅದರಲ್ಲಿ. ಮತ್ತು ನಾವು ಕೆಳಗಡೆ ನೋಡ್ಬೋದು ಆ ನೀರು ಕೆಳಗಡೆ ಏನಿದೆ ಅನ್ನೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಯಾವುದೇ ರೀತಿ ಕಂಟ್ಯಾಮಿನೇಷನ್ ಆಗಿಲ್ಲ ಅದಕ್ಕೆ. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಆರಾಮಾಗಿ ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗ್ಬಿಡ್ಬೋದಾಗಿತ್ತು ಅಲ್ಲಿಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಆರಾಮಾಗಿ ಇಲ್ಲೆಲ್ಲ ಸ್ವಿಮ್ ಮಾಡ್ಬೋದಾಗಿತ್ತು. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಯಿತು. ನೀವು ನೋಡಿ ಅಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿದೆ. ಏನು ಸಮಸ್ಯೆ ಅಂದರೆ ಏನೂ ಹಾಳಾಗಿಲ್ಲ ನೀರು. ತುಂಬ ಕ್ರಿಸ್ಟಲ್ ಕ್ಲಿಯರ್ ವಾಟರು. ನಾವು ಅವಾಗಲೇ ಬಂದಿದ್ದ ಪ್ಲೇಸ್ ಬಂದು ಅಲ್ಲಿದೆ. ಹಿಂಭಾಗದಿಂದ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡಿದ್ವಿ. ಇಲ್ಲಿಂದ ಮುಂದೆಯಿಂದ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡ್ಬೋದು. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಅವಾಗಲೇ ಹೇಳ್ದಂಗೆ 5 ಗಂಟೆಗೆ ಕತ್ಲೆ ಆಗಿಬಿಡುತ್ತೆ. ಇವಾಗಲೇ 4:15 ಆಗಿದೆ. ಇನ್ನೇನು ಕತ್ಲೆ ಆಗೋ ಚಾನ್ಸಸ್ ಇವಾಗಿದೆ. ಕತ್ಲೆ ಆಗೋದಕ್ಕೆ ಮುಂಚೆ ಅಂದರೆ ಇಲ್ಲಿ ಹೆಂಗೆ ಅಂದರೆ
4 ಗಂಟೆಗೆ ತುಂಬ ಬೆಳಕಿರುತ್ತೆ, ಸಡನ್ನಾಗಿ ಕತ್ಲೆ ಆಗಿಬಿಡುತ್ತೆ. ಅದಕ್ಕೆ ಮುಂಚೆ ಹೋಗಿ ಗಾಡಿ ಸೇರ್ಕೋಬೇಕು, ಮುಂದೆ ಹೋಗೋಣ. ಮೇಲೆ ಹತ್ಕೊಂಡು ಸ್ವಲ್ಪ ಹೊತ್ತು ಹತ್ಕೊಂಡು ಹೋಗಬೇಕಾಗುತ್ತೆ. ಹತ್ಕೊಂಡು ಹೋಗಿ ಹೋಟೆಲ್ ರೂಮ್ಗೆ ಹೋಗೋಣ, ಇನ್ನೊಂದು ಪ್ಲೇಸಲ್ಲಿ ಇನ್ನೊಂದು ಕಡೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಸೊ ಈ ಕ್ರ್ಯಾಂಕ್ಶುರಿ ವಾಟರ್ ಫಾಲ್ಸ್ ಏನಿದೆ ಅದು ಕೆಳಗಡೆ ಬೀಳುತ್ತೆ. ಅದಕ್ಕೆ ಮೇಲೆ ಒಂಥರ ಬಂಡೆ ಥರ ಕಟ್ಟಿದ್ದಾರೆ, ಅಲ್ಲಿಂದ ನೀರು ಕೆಳಗಡೆ ಬೀಳೋದು. ಮೇಲಿಂದ ಆ ನೀರು ಹೇಗೆ ಕಾಣುತ್ತೆ ಅದನ್ನು ನೋಡೋಣ ಬನ್ನಿ. ಆಮೇಲೆ ಕೆಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಆ ನೀರು ಯಾವ ಥರ ಬೀಳ್ತಾ ಇದೆ, ಅದೆಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅದ್ರದ್ದು ಅಂತ. ಬನ್ನಿ, ಇಲ್ಲಿ ಮೇಲೆ ಆ ಬಂಡಿಂದ ಮೇಲೆ ನೀರು ಯಾವ ಥರ ಇದೆ, ಎಷ್ಟಿದೆ ಅನ್ನೋದನ್ನು ಕೂಡ ನೋಡೋಣ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಆದರೆ ಇನ್ನೊಂದು ಏನಂದರೆ, ಅಂದರೆ ನೀವು ಬರಬೇಕಾದ್ರೆ ನೆಕ್ಸ್ಟ್ ಟೈಮು ನೀವೇನಾದರೂ ಬಂದರೆ ತುಂಬ ಬೇಗ ಬರಬೇಕಾಗುತ್ತಿಲ್ಲ. ಅಂದರೆ 1 o'clock 2 o'clock ಟೈಮ್ಗೆ ಇಲ್ಲಿ ರೀಚ್ ಆದರೆ ನೀವೆಲ್ಲ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ನೈಟ್ ಆಗ್ತಾ ಟೆಂಪ್ರೇಚರ್ ಡ್ರಾಸ್ಟಿಕ್ಕಾಗಿ ಡೌನ್ ಆಗುತ್ತೆ. 15 ಗ್ರೇಡ್ ಇರೋ ಅಂದರೆ 15 ಡಿಗ್ರಿ ಇರೋವಂಥದ್ದು ಇಮಿಡಿಯೇಟಾಗಿ ಒಂದು 10 ಡಿಗ್ರಿವರೆಗೂ ಬಂದುಬಿಡುತ್ತೆ. ಅವಾಗ ಯಾವುದೇ ಆ್ಯಕ್ಟಿವಿಟಿಗಳನ್ನ ನಾವು ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅಷ್ಟು ಚಳಿ ಇರುತ್ತೆ ಇಲ್ಲಿ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಇಲ್ಲಿ ನೋಡಿ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರು. ಯಾವುದೇ ರೀತಿಯ ಡಸ್ಟ್ ಇರ್ಬೋದು, ಏನೂ ಇಲ್ಲ ಇಲ್ಲಿ. ಅಷ್ಟು ಪ್ಯೂರ್ ವಾಟರ್ ಇದು, ಕುಡಿಬೋದು ಅನಿಸುತ್ತೆ. ಅಲ್ಲಿ ನೋಡಿ, ಮೋಸ್ಟ್ಲಿ ಅದು ಲ್ಯಾಂಡ್ ಸ್ಲೈಡ್ ಆಗಿತ್ತು ಅನಿಸುತ್ತೆ, ಇವಾಗ ಸರಿ ಮಾಡ್ತಾ ಇದ್ದಾರೆ ಅದನ್ನು. ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಬೋಟ್ಗಳು ಕೂಡ ಇಟ್ಕೊಂಡಿದ್ದಾರೆ, ಇಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಒಂದು ಶಾರ್ಟ್ ಟ್ರಿಪ್ ಕರ್ಕೊಂಡೋಗಿ ಬರ್ತಾರೆ ಅನಿಸುತ್ತೆ. ಆದರೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಆದರೆ ನಮಗೆ ಈಜಾಡೋಕ್ಕೆ ಬಿಟ್ಟರೆ ಅಥವಾ ಈಜಾಡೋಕ್ಕೆ ಅಂತ ಟೈಮ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬ್ಯೂಟಿಫುಲ್. ಇಲ್ಲೂ ಕೂಡ ನೋಡ್ಬೋದು ನೀವು, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಒಳಗಡೆ ಹೋಗೋಣ. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನಮಗೇನು ಒಳಗಡೆ ಒಂಚೂರು ಇದು ಇಲ್ಲ. ಅಲ್ಲಿ ಕೆಲವೊಬ್ಬರು ಬೋಟಿಂಗ್ ಹೋಗ್ತಾ ಇದ್ದಾರೆ ಇವಾಗ. ಅದು ನಾವು ಮುಂದೆ ಹೋಗಿ ಮಾಡೋಣ, ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲಿ ನೋಡಿ. ಬನ್ನಿ ಇವಾಗ ಮುಂದೆ ಹೋಗೋಣ.